ಶಾಂತಿ. ಮುರುಳಿಯ ದಿನಾಂಕ 26/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ದೊಡ್ಡ ತಂದೆಯು ನೀವು ದೊಡ್ಡ ಮಕ್ಕಳಿಗೆ ಹೆಚ್ಚು ಕಷ್ಟ ಕೊಡುವುದಿಲ್ಲ. ಕೇವಲ 2 ಶಬ್ದಗಳನ್ನ ನೆನಪು ಮಾಡಿ, ತಂದೆ ಮತ್ತು ಆಸ್ತಿ. ಆ ಪ್ರಶ್ನೆ: ಆತ್ಮಿಕ ತಂದೆ ಮುಖ್ಯ ಕರ್ತವ್ಯ ಯಾವುದಾಗಿದೆ? ಅದರಲ್ಲಿಯೇ ತಂದೆಗೆ ಮಜಾ ಬರುತ್ತದೆ. ಆತ್ಮಿಕ ತಂದೆಯ ಮುಖ್ಯ ಕರ್ತವ್ಯ ಯಾವುದು? ಅದರಲ್ಲಿಯೇ ತಂದೆಗೆ ಮಜಾ ಬರುತ್ತದೆ. ಬಾಬಾ ತಿಳಿಸ್ತಾರೆ, ಪತಿತರನ್ನ ಪಾವನ ಮಾಡುವುದು ಆತ್ಮಿಕ ತಂದೆಯ ಮುಖ್ಯ ಕರ್ತವ್ಯವಾಗಿದೆ. ತಂದೆಗೆ ಪಾವನರನ್ನಾಗಿ ಮಾಡುವುದರಲ್ಲಿಯೇ ಬಹಳ ಮಜಾ ಬರುತ್ತೆ. ತಂದೆ ಬರುವುದೇ ಮಕ್ಕಳ ಸದ್ಗತಿ ಮಾಡಲು, ಎಲ್ಲರನ್ನ ಸತೋ ಪ್ರಧಾನರನ್ನಾಗಿ ಮಾಡಲು. ಏಕೆಂದ್ರೆ ಈಗ ಮನೆಗೆ ಹೋಗ್ಬೇಕಾಗಿದೆ. ಆದ್ರಿಂದ ಕೇವಲ ಒಂದು ಪಾಠವನ್ನ ಪಕ್ಕಾ ಮಾಡ್ಕೊಳ್ಳಿ, ನಾನು ದೇಹವಲ್ಲ ಆತ್ಮನಾಗಿದ್ದೇನೆ. ಇದೇ ಪಾಠದಿಂದ ತಂದೆಯ ನೆನಪಿರುವುದು ಮತ್ತು ಪಾವನರು ಆಗುವಿರಿ. ಓಂ ಶಾಂತಿ. ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ, ತಂದೆಗೂ ಸಹ ನೀವು ಮಕ್ಕಳನ್ನ ಪವಿತ್ರರನ್ನಾಗಿ ಮಾಡೋದ್ರಲ್ಲೇ ಮಜಾ ಬರುತ್ತೆ. ಆದ್ರಿಂದ ಹೇಳ್ತಾರೆ, ಪತಿತ ಪಾವನ ತಂದೆಯನ್ನ ನೆನಪು ಮಾಡಿ. ಸರ್ವರ ಸದ್ಗತಿದಾತ ಅವರೊಬ್ಬರೇ ಆಗಿದ್ದಾರೆ, ಬೇರೆ ಯಾರೂ ಅಲ್ಲ. ಇದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ. ಈಗ ಅವಶ್ಯವಾಗಿ ಮನೆಗೆ ಹೋಗ್ಬೇಕಾಗಿದೆ. ಹೆಚ್ಚಿನ ಪುರುಷಾರ್ಥ ಮಾಡಲು ತಂದೆ ತಿಳಿಸ್ತಾರೆ, ನೆನಪಿನ ಯಾತ್ರೆ ಬಹಳ ಅವಶ್ಯಕ. ನೆನಪಿನಿಂದಲೇ ಪಾವನ ಆಗ್ತೀರಾ, ನಂತರ ವಿದ್ಯೆ ಆಗಿದೆ. ಮೊದಲು ತಂದೆಯನ್ನ ನೆನಪು ಮಾಡಿ, ನಂತರ ರಾಜ್ಯಭಾಗ್ಯ. ಇದಕ್ಕಾಗಿ ನಿಮಗೆ ಸೂಚನೆ ನೀಡ್ತಾರೆ, 84 ಜನ್ಮಗಳನ್ನ ಹೇಗೆ ತೆಗೆದುಕೊಳ್ತೇವೆ. ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗ್ತೇವೆ. ಏಣಿಯನ್ನ ಕೆಳಗೆ ಇಳಿತೇವೆ, ನಿಮ್ಗೆ ಗೊತ್ತಿದೆ. ಈಗ ಪುನಃ ಸತೋ ಪ್ರಧಾನರಾಗಬೇಕಾಗಿದೆ. ಸತ್ಯುಗವು ಪಾವನ ಪ್ರಪಂಚ ಆಗಿದೆ. ಸತ್ಯಯುಗದಲ್ಲಿ ಒಬ್ಬರು ಪತಿತರಿರೋದಿಲ್ಲ. ಸತ್ಯುಗದಲ್ಲಿ ಈ ಮಾತುಗಳು ಇರೋದಿಲ್ಲ. ಪಾವನರಾಗೋದು ಮೂಲ ಮಾತಾಗಿದೆ. ಈಗ ಪವಿತ್ರರಾಗಿರಿ, ಆಗಲೇ ಹೊಸ ಪ್ರಪಂಚದಲ್ಲಿ ಬರ್ತೀರಿ ಮತ್ತು ರಾಜ್ಯಭಾರ ಮಾಡಲು ಯೋಗ್ಯರಾಗ್ತೀರಿ. ಎಲ್ಲರೂ ಪಾವನರಾಗಲೇಬೇಕು, ಅಲ್ಲಿ ಯಾರೂ ಪತಿತರಿರೋದಿಲ್ಲ. ಮುಖ್ಯವಾದ ಮಾತು ಒಂದೇ ಆಗಿದೆ, ತಂದೆಯನ್ನ ನೆನಪು ಮಾಡೋದ್ರಿಂದ ಸತೋ ಪ್ರಧಾನ ಆಗ್ತೀರಿ. ತಂದೆ ಹೆಚ್ಚಿನ ಪರಿಶ್ರಮ ಕೊಡೋದಿಲ್ಲ. ಕೇವಲ ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಪದೇ ಪದೇ ತಿಳಿಸ್ತಾರೆ, ಮೊದಲು ಈ ಪಾಠವನ್ನ ಪಕ್ಕಾ ಮಾಡ್ಕೊಳ್ಳಿ, ನಾನು ದೇಹವಲ್ಲ ಆತ್ಮನಾಗಿದ್ದೇನೆ. ಹಿರಿಯ ವ್ಯಕ್ತಿಗಳು ಹೆಚ್ಚಿನದಾಗಿ ಓದೋದಿಲ್ಲ, 2 ಶಬ್ದಗಳಲ್ಲಿಯೇ ತಿಳಿಸ್ಬಿಡ್ತಾರೆ. ಹಿರಿಯ ವ್ಯಕ್ತಿಗಳಿಗೆ ಕಷ್ಟ ಕೊಡೋದಿಲ್ಲ, ನಿಮ್ಗೆ ಗೊತ್ತಿದೆ. ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗೋದ್ರಲ್ಲಿ ಎಷ್ಟು ಜನ್ಮಗಳು ಹಿಡಿಸ್ತವೆ? 63 ಜನ್ಮಗಳೆಂತೂ ಹೇಳೋದಿಲ್ಲ, 84 ಜನ್ಮಗಳು ಹಿಡೀತು. ಇದಂತೂ ನಿಶ್ಚಯ ಇದೆ ಅಲ್ವಾ? ನಾವು ಸತೋ ಪ್ರಧಾನರಾಗಿದ್ವಿ, ಸ್ವರ್ಗವಾಸಿ ಅರ್ಥಾತ್ ಸುಖಧಾಮದ ಮಾಲೀಕರಾಗಿದ್ವಿ. ಸುಖಧಾಮ ಇತ್ತು, ಅದನ್ನೇ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂತ ಹೇಳಲಾಗ್ತದೆ. ಅವರು ಮನುಷ್ಯರೇ, ಆದರೆ ದೈವಿ ಗುಣವಂತರಾಗಿದ್ರು. ಈ ಸಮಯದಲ್ಲಿ ಅಸುರಿ ಗುಣವುಳ್ಳ ಮನುಷ್ಯರಾಗಿದ್ದಾರೆ. ಇದನ್ನ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ಅಸುರರು ಮತ್ತು ದೇವತೆಗಳ ನಡುವೆ ಯುದ್ಧ ನಡೆಯಿತು. ಆಗ ದೇವತೆಗಳ ರಾಜ್ಯ ಸ್ಥಾಪನೆಯಾಯಿತು. ತಂದೆ ತಿಳಿಸ್ತಾರೆ, ನೀವು ಮೊದಲು ಅಸುರರಾಗಿದ್ರಿ. ತಂದೆ ಬಂದು ಬ್ರಾಹ್ಮಣರನ್ನಾಗಿ ಮಾಡಿ, ಬ್ರಾಹ್ಮಣರಿಂದ ದೇವತೆಯನ್ನಾಗಿ ಮಾಡುವಂತ ಯುಕ್ತಿಯನ್ನ ತಿಳಿಸ್ತಾರೆ. ಆದರೆ ಅಸುರರು ಮತ್ತು ದೇವತೆಗಳ ಯುದ್ಧದ ಮಾತೇ ಇಲ್ಲ. ದೇವತೆಗಳಿಗೆ ಅಹಿಂಸಾ ಪರಮೋಧರ್ಮಿ ಅಂತ ಹೇಳುತ್ತಾರೆ. ದೇವತೆಗಳಂತೂ ಎಂದೂ ಯುದ್ಧ ಮಾಡೋದಿಲ್ಲ. ಹಿಂಸೆಯ ಮಾತಿರೋದಿಕ್ಕೆ ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ದೇವಿ ರಾಜ್ಯದಲ್ಲಿ ಯುದ್ಧ ಎಲ್ಲಿಂದ ಬರುತ್ತೆ? ಸತ್ಯುಗದ ದೇವತೆಗಳು ಇಲ್ಲಿ ಬಂದು ಅಸುರರ ಜೊತೆ ಹೊಡೆದಾಡ್ತಾರೇನು? ಅಥವಾ ಅಸುರರು ಅಲ್ಲಿ ದೇವತೆಗಳ ಬಳಿ ಹೋಗಿ ಹೊಡೆದಾಡ್ತಾರೇನು? ಇದು ಸಾಧ್ಯವೇ ಇಲ್ಲ. ಇದು ಹಳೆಯ ಪ್ರಪಂಚ ಆಗಿದೆ ಮತ್ತು ಅದು ಹೊಸ ಪ್ರಪಂಚ ಆಗಿದೆ. ಅಂದ ಮೇಲೆ ಯುದ್ಧ ಆಗೋದಿಕ್ಕೆ ಹೇಗೆ ಸಾಧ್ಯ? ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನ್ ಕೇಳ್ತಾರೆ ಅದು ಸತ್ಯ ಅಂತ ಹೇಳ್ತಾರೆ.
ಕೆಲವರ ಬುದ್ಧಿ ಕೆಲಸ ಮಾಡೋದೇ ಇಲ್ಲ, ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ. ಕಲಿಯುಗದಲ್ಲಿ ಕಲ್ಲು ಬುದ್ಧಿಯವರು ಮತ್ತು ಸತ್ಯಯುಗದಲ್ಲಿ ಪಾರಸ ಬುದ್ಧಿಯವರಿರ್ತಾರೆ. ರಾಜ್ಯವೇ ಪಾರಸನಾಥನದ್ದಾಗಿದೆ, ಅಲ್ಲಿ ರಾಜ್ಯವೇ ಇಲ್ಲ. ಇಲ್ಲಿ ರಾಜ್ಯವೇ ಇಲ್ಲ. ದ್ವಾಪರದ ರಾಜರೂ ಸಹ ಅಪವಿತ್ರ ರಾಜರಾಗಿದ್ದಾರೆ. ರತ್ನಜಡಿತ ಕಿರೀಟವಿತ್ತು, ಪ್ರಕಾಶದ ಅರ್ಥಾತ್ ಪವಿತ್ರತೆಯ ಕಿರೀಟ ಇರಲಿಲ್ಲ. ಸತ್ಯುಗದಲ್ಲಿ ಎಲ್ಲರೂ ಪವಿತ್ರರಾಗಿದ್ರು, ಅಂದರೆ ಅವರ ಮೇಲೆ ಪ್ರಕಾಶದ ದೀಪ ಇರತ್ತೆ ಎಂದಲ್ಲ. ಚಿತ್ರದಲ್ಲಿ ಪವಿತ್ರತೆಯ ಸಂಕೇತವಾಗಿ ಪ್ರಕಾಶವನ್ನು ತೋರಿಸಲಾಗ್ತದೆ. ಈ ಸಮಯದಲ್ಲಿ ನೀವು ಪವಿತ್ರರಾಗ್ತೀರಿ. ನಿಮ್ಮ ಪ್ರಕಾಶ ಎಲ್ಲಿಂದ? ಇದು ನಿಮಗೆ ಗೊತ್ತಿದೆ. ತಂದೆಯೊಂದಿಗೆ ಬುದ್ಧಿಯೋಗವನ್ನಿಟ್ಟು ಪವಿತ್ರರಾಗ್ತೇವೆ. ಸತ್ಯಯುಗದಲ್ಲಿ ವಿಕಾರದ ಹೆಸರು ಇರೋದಿಲ್ಲ. ವಿಕಾರಿ ರಾವಣನ ರಾಜ್ಯವೇ ಸಮಾಪ್ತಿಯಾಗತ್ತೆ. ಇದು ರಾವಣನ ರಾಜ್ಯ ಎನ್ನೋದು ಸಿದ್ಧ ಮಾಡೋಲು ಇಲ್ಲಿ ರಾವಣನನ್ನ ತೋರಿಸಲಾಗ್ತದೆ. ರಾವಣನನ್ನ ಪ್ರತಿ ವರ್ಷವೂ ಸುಡುತ್ತಾರೆ, ಆದರೆ ಸುಟ್ಟು ಹೋಗುವುದೇ ಇಲ್ಲ. ನೀವು ರಾವಣನ ಮೇಲೆ ವಿಜಯವನ್ನ ಹೊಂತೀರಿ, ನಂತರ ಈ ರಾವಣ ಇರುವುದೇ ಇಲ್ಲ. ನೀವು ಅಹಿಂಸಕರಾಗಿದ್ರಿ, ಯೋಗ ಬಲದಿಂದ ನಿಮ್ಮ ವಿಜಯವಾಗತ್ತೆ. ನೆನಪಿನ ಯಾತ್ರೆಯಿಂದ ನಿಮ್ಮ ಜನ್ಮ ಜನ್ಮಾಂತರದ ಎಲ್ಲ ವಿಕರ್ಮಗಳು ವಿನಾಶವಾಗತ್ತೆ. ಜನ್ಮ ಜನ್ಮಾಂತರ ಎಂದರೆ ಯಾವಾಗಿನಿಂದ? ಯಾವಾಗ ವಿಕರ್ಮಗಳು ವಿನಾಶವಾಗುತ್ತವೆ? ಮೊಟ್ಟ ಮೊದಲು ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಬಂದಿದ್ದೀರಿ. ಸೂರ್ಯ ವಂಶದವರೇ, ನಂತರ ಚಂದ್ರವಂಶದವರು. 2 ಕಲೆಗಳು ಕಡಿಮೆಯಾಗಿ ಬಿಡತ್ತೆ. ನಂತರ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತಾ ಹೋಗತ್ತೆ. ಈಗ ಮೂಲ ಮಾತು ತಂದೆಯನ್ನ ನೆನಪು ಮಾಡಿ ಸತೋ ಪ್ರಧಾನರಾಗುವುದು. ಯಾರು ಕಲ್ಪದ ಹಿಂದೆ ಸತೋ ಪ್ರಧಾನರಾಗಿದ್ದರೋ ಅವರೇ ಆಗುತ್ತಾರೆ. ನಂಬರ್ ವಾರ್ ಅಂತೂ ಇರುತ್ತಾರೆ. ನಂತರ ಡ್ರಾಮಾದ ಅನುಸಾರ ಬರುತ್ತಾರೆ ಎಂದರೂ ಕೂಡ ನಂಬರ್ ವಾರ್ ಆಗಿಯೇ ಬರ್ತಾರೆ. ಬಂದು ಜನ್ಮ ತೆಗೆದುಕೊಳ್ಳುತ್ತಾರೆ. ನಾಟಕವು ಎಷ್ಟು ವಿಚಿತ್ರವಾಗಿ ಮಾಡಲ್ಪಟ್ಟಿದೆ. ಇದನ್ನ ಅರಿತುಕೊಳ್ಳುವುದು ತಿಳುವಳಿಕೆ ಬೇಕು. ಹೇಗೆ ನೀವು ಕೆಳಗೆ ಇಳಿದಿದ್ದೀರಿ, ಈಗ ಪುನಃ ಏರಬೇಕು. ನಂಬರ್ ವಾರ್ ಆಗಿಯೇ ಉತ್ತೀರ್ಣರಾಗ್ತೀರಿ. ನಂತರ ನಂಬರ್ ವಾರ್ ಆಗಿ ಕೆಳಗೆ ಇಳಿತೀರಿ. ಸತೋ ಪ್ರಧಾನರಾಗುವುದು ನಿಮ್ಮ ಗುರಿ ಉದ್ದೇಶವಾಗಿದೆ. ಎಲ್ಲರೂ ಪೂರ್ಣ ಅಂಕಗಳನ್ನ ಪಡೆಯೋದಿಲ್ಲ. 100 ಅಂಕಗಳಿಂದ ಹಿಡಿದು ಕಡಿಮೆಯಾಗುತ್ತಾ ಹೋಗುತ್ತದೆ. ಆದ್ದರಿಂದ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ. ಈ ಸಮಯದಲ್ಲಿಯೇ ಅನುತ್ತೀರ್ಣರಾಗುತ್ತಾರೆ. ಸೇವೆ ಮಾಡುವುದಂತೂ ಸಹಜವಾಗಿದೆ. ಮ್ಯೂಸಿಯಂನಲ್ಲಿ ನೀವು ಯಾವ ರೀತಿ ತಿಳಿಸಿಕೊಡ್ತೀರಿ, ಅದರಿಂದ ಪ್ರತಿಯೊಬ್ಬರ ವಿದ್ಯಾಭ್ಯಾಸದ ಬಗ್ಗೆ ತಿಳಿಯುತ್ತೆ. ಹೇಗೆ ಇವರು ಸರಿಯಾಗಿ ತಿಳಿಸ್ತಾರೋ ಇಲ್ಲವೋ ಎಂದು ಮುಖ್ಯೋಪಾಧ್ಯಾಯರು ನೋಡ್ತಾರೆ. ತಿಳಿಸ್ಲಿಲ್ಲ ಅಂತಂದ್ರೆ ತಾವೇ ಬಂದು ತಿಳ್ಕೊಳ್ತಾರೆ, ಸಹಾಯ ಮಾಡ್ತಾರೆ. ಒಬ್ಬರು ಅಥವಾ ಇಬ್ಬರು ಮಾರ್ಗದರ್ಶಕರನ್ನ ಇಡ್ತಾರೆ. ಇವರು ಸರಿಯಾಗಿ ತಿಳಿಸ್ಕೊಡ್ತಾರೆಯೇ ಎಂದು ನೋಡ್ತಾರೆ. ಯಾರಾದ್ರೂ ಯಾವುದೇ ಪ್ರಶ್ನೆ ಕೇಳಿದಾಗ ತಬ್ಬಿಬ್ಬಾಗೋದಿಲ್ಲ ತಾನೆ ಎನ್ನುವುದನ್ನು ಸಹ ತಿಳಿದುಕೊಳ್ಳುತ್ತಾರೆ. ಸೇವಾ ಕೇಂದ್ರದ ಸೇವೆಗಿಂತ ಪ್ರದರ್ಶನದ ಸೇವೆ ಚೆನ್ನಾಗಿ ನಡೀತದೆ. ಪ್ರದರ್ಶನದ ಸೇವೆಗಿಂತ ಮ್ಯೂಸಿಯಂನ ಸೇವೆ ಚೆನ್ನಾಗಿರತ್ತೆ. ಮ್ಯೂಸಿಯಂನಲ್ಲಿ ಬಹಳ ಒಳ್ಳೆಯ ಶೋ ಇರತ್ತೆ. ಅದನ್ನ ನೋಡಿದವರು ಹೋಗಿ ಅನ್ಯರಿಗೆ ತಿಳಿಸ್ತಾರೆ. ಇದಂತೂ ಅಂತಿಮದವರೆಗೆ ನಡೀತಾ ಇರತ್ತೆ. ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮನುಷ್ಯರ ಹೆಸರು ಇಲ್ಲ. ಇದರ ಉದ್ಘಾಟನೆ ಯಾರು ಮಾಡ್ತಾರೆ? ತಂದೆ ತಿಳಿಸ್ತಾರೆ. ನೀವು ಗಣ್ಯ ವ್ಯಕ್ತಿಗಳಿಂದ ಮಾಡಿಸಿದಾಗ ದೊಡ್ಡವರ ಹೆಸರನ್ನ ಕೇಳಿ ಅನೇಕರು ಬರ್ತಾರೆ. ಒಬ್ಬರ ಹಿಂದೆ ಅನೇಕರು ಬರ್ತಾರೆ. ಆದ್ರಿಂದ ತಂದೆ ದೆಹಲಿಯಲ್ಲಿ ಹೇಳಿದ್ರು, ದೊಡ್ಡ ದೊಡ್ಡ ವ್ಯಕ್ತಿಗಳ ಅಭಿಪ್ರಾಯ ಮುದ್ರಿಸಿ ಅದನ್ನ ಮನುಷ್ಯರು ನೋಡಿ ಇವರ ಬಳಿ ಎಷ್ಟು ದೊಡ್ಡ ವ್ಯಕ್ತಿಗಳು ಹೋಗ್ತಾರೆ ಎನ್ನುವುದು ತಿಳಿದುಕೊಳ್ಳಿ. ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನ ಬರೀತಾರೆ ಎಂದ್ರೆ ಅದನ್ನ ಮುದ್ರಿಸೋದು ಒಳ್ಳೆಯದು. ಇದರಲ್ಲಿ ಯಾವ ಜಾದುವಿನ ಮಾತಿಲ್ಲ. ಆದ್ದರಿಂದ ತಂದೆ ಬರಿತಾ ಇರ್ತಾರೆ, ಅವರ ಅಭಿಪ್ರಾಯವನ್ನ ಮುದ್ರಿಸಿ. ಇಲ್ಲಿಯೂ ಹಂಚಬೇಕು. ಸುಳ್ಳು ಮಾಯೆ ಸುಳ್ಳು ಶರೀರ ಎನ್ನುವ ಗಾಯನ ಇದೆ. ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ಇದು ರಾವಣನ ರಾಜ್ಯ, ಅಸುರಿ ರಾಜ್ಯ ಎಂದು ಅನೇಕರು ಹೇಳ್ತಾರೆ. ಮೊದಲು ಇದು ಯಾರ ರಾಜ್ಯ ಎನ್ನುವ ವಿಚಾರ ಅವರಿಗೆ ಬರಬೇಕು. ನಾವು ಪತಿತರನ್ನ ಪಾವನ ಮಾಡಿ ಎಂದು ಹೇಳ್ತಾರೆ ಎಂದ್ರೆ ಆ ಪತಿತ ತನುವಿನಲ್ಲಿ ಎಲ್ಲವೂ ಬಂದು ಬಿಟ್ಟಿತು. ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಹೇಳುತ್ತಾರೆಂದಾಗ ಅವಶ್ಯವಾಗಿ ಪತಿತರಾದ್ರೆ ಅಲ್ವೇ? ನೀವು ಈ ಚಿತ್ರವನ್ನ ಸರಿಯಾಗಿ ಮಾಡಿಸಿದ್ದೀರಿ. ಪತಿತ ಪಾವನ ಪರಮಪಿತ ಪರಮಾತ್ಮನಾಗಿದ್ದಾರೆಯೇ ಅಥವಾ ಇಲ್ಲ? ಎಲ್ಲ ನದಿ ಸರೋವರಗಳು, ಅಮೃತ ಸರೋವರದಲ್ಲಿ ಒಂದು ಸರೋವರವಿದೆ.
ನೀರೆಲ್ಲವೂ ಮೈಲಿಗೆಯಾಗಿ ಬಿಡುತ್ತದೆ. ಅದನ್ನ ಅಮೃತದ ಸರೋವರ ಎಂದು ತಿಳಿತಾರೆ. ದೊಡ್ಡ ದೊಡ್ಡ ರಾಜರು ಅಮೃತ ಎಂದು ತಿಳಿದು ಸರೋವರವನ್ನು ಸ್ವಚ್ಛ ಮಾಡುತ್ತಾರೆ. ಹೆಸರೇ ಆಗಿದೆ ಅಮೃತ ಸರ. ಗಂಗೆಯು ಅಮೃತವೆಂದು ಹೇಳುತ್ತಾರೆ. ನೀರು ಎಷ್ಟು ಕೊಳಕಾಗಿರತ್ತೆ, ಮಾತೇ ಕೇಳಬೇಡಿ. ಬ್ರಹ್ಮರವರು ಮೊದಲು ಈ ನದಿಗಳಲ್ಲಿ ಸ್ನಾನ ಮಾಡಿದ್ದಾರೆ. ನೀರು ಬಹಳ ಕೊಳಕಾಗಿರುತ್ತದೆ. ಮತ್ತೆ ಮಣ್ಣನ್ನು ತೆಗೆದುಕೊಂಡು ಉಜ್ಜಿ ಸ್ನಾನ ಮಾಡುತ್ತಾರೆ. ಬಾಬಾ ಅವರು ಅನುಭವಿ ಆಗಿದ್ದಾರೆ. ತಂದೆ ಹಳೆಯ ಅನುಭವಿ ಶರೀರವನ್ನ ಆಧಾರವಾಗಿ ತೆಗೆದುಕೊಂಡಿದ್ದಾರೆ. ಇವರಂತಹ ಅನುಭವಿ ಬೇರೆ ಯಾರೂ ಇಲ್ಲ. ದೊಡ್ಡ ದೊಡ್ಡ ವೈಸ್ರಾಯ್, ರಾಜ ಮೊದಲಾದವರ ಜೊತೆ ಮಾತನಾಡುವ ಅನುಭವ ಇದೆ. ಮೊದಲು ಜೋಳ, ಸಜ್ಜೆಯನ್ನು ಮಾರ್ತಾ ಇದ್ರು. ಬಾಲ್ಯದಲ್ಲಿ 4-6 ಆಣೆ ಸಂಪಾದನೆಯಾದ್ರೂ ಖುಷಿಯಾಗ್ತಾ ಇದ್ರು. ಈಗಂತೂ ನೋಡಿ ಎಲ್ಲಿ ಹೋಗಿಬಿಟ್ಟರು. ಹಳ್ಳಿಯ ಬಾಲಕ ಈಗ ಏನಾಗುವರಾಗಿದ್ದಾರೆ. ತಂದೆ ತಿಳಿಸ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಬರ್ತೇನೆ. ಇವರು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ. ಇವರು ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡು ಕೊನೆಗೆ ಹಳ್ಳಿಯ ಬಾಲಕನಾದರು ಎನ್ನುವುದನ್ನ ತಂದೆ ತಿಳಿಸ್ತಾರೆ. ಚರಿತ್ರೆ ಕೃಷ್ಣನದ್ದೂ ಇಲ್ಲ, ಕಂಸನದ್ದೂ ಇಲ್ಲ. ಮಡಿಕೆ ಒಡೆಯುವುದು ಮುಂತಾದೆಲ್ಲವೂ ಕೃಷ್ಣನ ಬಗ್ಗೆ ಸುಳ್ಳು ಹೇಳುತ್ತಾರೆ. ತಂದೆಯನ್ನ ನೋಡಿ ಎಷ್ಟು ಸಹಜವಾಗಿ ತಿಳಿಸಿಕೊಡ್ತಾರೆ. ಮಧುರಾತಿ ಮಧುರ ಮಕ್ಕಳೇ, ಏಳುತ್ತಾ ಕುಳಿತುಕೊಳ್ಳುತ್ತಾ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನಾನು ಶ್ರೇಷ್ಠಾತಿ ಶ್ರೇಷ್ಠ ಸರ್ವ ಆತ್ಮಗಳ ತಂದೆಯಾಗಿದ್ದೇನೆ. ನಾವೆಲ್ಲರೂ ಸಹೋದರರಾಗಿದ್ದೇವೆ. ಅವರು ತಂದೆಯಾಗಿದ್ದಾರೆ. ನಾವೆಲ್ಲ ಸಹೋದರರು ಒಬ್ಬ ತಂದೆಯನ್ನ ನೆನಪು ಮಾಡುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಮನುಷ್ಯರು ಹೇ ಭಗವಂತ, ಹೇ ಈಶ್ವರ ಎಂದು ಕರೆಯುತ್ತಾರೆ. ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ತಂದೆಯು ಈಗ ಪರಿಚಯ ಕೊಟ್ಟಿದ್ದಾರೆ. ನಾಟಕದ ಅನುಸಾರ ಇದಕ್ಕೆ ಗೀತಾಯುಗವೆಂದು ಹೇಳುತ್ತಾರೆ. ಏಕೆಂದರೆ ತಂದೆ ಬಂದು ಜ್ಞಾನ ತಿಳಿಸ್ತಾರೆ. ಇದರಿಂದ ನೀವು ಶ್ರೇಷ್ಠರಾಗ್ತೀರಿ. ಆತ್ಮ ಶರೀರ ಧಾರಣೆ ಮಾಡಿ ಮಾತನಾಡುತ್ತದೆ. ತಂದೆ ಸಹ ದಿವ್ಯ ಅಲೌಕಿಕ ಕರ್ತವ್ಯ ಮಾಡಬೇಕಾಗಿರುವುದರಿಂದ ಶರೀರದ ಆಧಾರ ತೆಗೆದುಕೊಳ್ಳುತ್ತಾರೆ. ಅರ್ಧ ಕಲ್ಪ ಮನುಷ್ಯರು ದುಃಖಿಯಾಗ್ತಾರೆ. ಆದ್ದರಿಂದ ತಂದೆ ಕರೀತಾರೆ. ತಂದೆಯು ಕಲ್ಪದಲ್ಲಿ ಒಮ್ಮೆ ಮಾತ್ರ ಬರ್ತಾರೆ. ಆದರೆ ನೀವು ಪದೇ ಪದೇ ಪಾತ್ರ ಅಭಿನಯಿಸ್ತೀರಿ. ಆದಿ ಸನಾತನ ಧರ್ಮವಾಗಿದೆ. ಈಗ ಅದರ ಬುನಾದಿಯೂ ಇಲ್ಲದಂತಾಗಿದೆ. ಕೇವಲ ಅವರ ಚಿತ್ರಗಳಷ್ಟೇ ಉಳಿದಿದೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ನೀವು ಈ ಲಕ್ಷ್ಮೀನಾರಾಯಣರು ಆಗಬೇಕು. ಗುರಿ ಧ್ಯೇಯವಂತೂ ಸಮ್ಮುಖದಲ್ಲಿ ಇದೆ. ಇದು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ. ಇನ್ನು ಹಿಂದೂ ಧರ್ಮವಂತೂ ಯಾವುದೂ ಇಲ್ಲ. ಹಿಂದೂ ಎನ್ನುವುದು ಹಿಂದೂಸ್ತಾನದ ಹೆಸರಾಗಿದೆ. ಹೇಗೆ ಸನ್ಯಾಸಿಗಳು ಇರುವಂತಹ ಸ್ಥಾನವಾದ ಬ್ರಹ್ಮ ತತ್ವವನ್ನೇ ಭಗವಂತನೆಂದು ಹೇಳುತ್ತಾರೆ, ಹಾಗೆಯೇ ಇಲ್ಲಿ ಇರುವಂತಹ ಸ್ಥಾನವನ್ನ ಧರ್ಮವೆಂದು ಹೇಳಿಬಿಡುತ್ತಾರೆ. ಆದರೆ ಆದಿ ಸನಾತನ ಹಿಂದೂ ಧರ್ಮ ಎಂದು ಯಾವುದೂ ಇರಲಿಲ್ಲ. ಹಿಂದೂಗಳು ದೇವತೆಗಳ ಮುಂದೆ ಹೋಗಿ ಅವರಿಗೆ ನಮಸ್ಕಾರ ಮಾಡ್ತಾರೆ, ಮಹಿಮೆ ಮಾಡ್ತಾರೆ. ಯಾರು ದೇವತೆಗಳಾಗಿದ್ದರೋ ಅವರೇ ಹಿಂದೂಗಳಾಗಿ ಬಿಟ್ಟರು. ಧರ್ಮಭ್ರಷ್ಟರು ಕರ್ಮಭ್ರಷ್ಟರಾಗಿದ್ದಾರೆ. ಇನ್ನುಳಿದ ಧರ್ಮಗಳು ದೃಢವಾಗಿ ನಿಂತಿದೆ. ಈ ದೇವತಾ ಧರ್ಮವೇ ಪ್ರಾಯಲೋಪವಾಗಿದೆ. ನೀವೇ ಪೂಜ್ಯರಾಗಿದ್ರಿ, ನಂತರ ನೀವೇ ಪೂಜಾರಿಗಳಾಗಿ ದೇವತೆಗಳ ಪೂಜೆ ಮಾಡ್ತೀರಿ. ಎಷ್ಟೊಂದು ತಿಳಿಸ್ಕೊಳ್ಬೇಕಾಗ್ತದೆ. ಕೃಷ್ಣನ ಬಗ್ಗೆಯೂ ಸಹ ಏನೆಲ್ಲ ಹೇಳುತ್ತಾರೆ. ಕೃಷ್ಣನು ಸ್ವರ್ಗದ ಮೊದಲ ರಾಜಕುಮಾರನಾಗಿದ್ದನು ಎಂದರೆ 84 ಜನ್ಮಗಳು ಅವರಿಂದಲೇ ಪ್ರಾರಂಭವಾಗತ್ತೆ. ತಂದೆ ತಿಳಿಸ್ತಾರೆ, ನಾನು ಅನೇಕ ಜನ್ಮಗಳ ಅಂತಿಮದಲ್ಲಿ ಪ್ರವೇಶ ಮಾಡ್ತೇನೆ. ಅಂದ ಮೇಲೆ ಅದರ ಲೆಕ್ಕವನ್ನ ಅವಶ್ಯವಾಗಿ ತಿಳಿಸ್ತೇನೆ. ಈ ಲಕ್ಷ್ಮೀನಾರಾಯಣರೇ ಮೊಟ್ಟ ಮೊದಲು ಬಂದರು. ಯಾರು ಮೊಟ್ಟ ಮೊದಲು ಬಂದರೋ ಅವರೇ ಪುನಃ ಕೊನೆಯಲ್ಲಿ ಬರ್ತಾರೆ. ಕೇವಲ ಒಬ್ಬ ಕೃಷ್ಣನ ಮಾತು ಇರಲಿಲ್ಲ, ವಿಷ್ಣು ವಂಶಾವಳಿಯೂ ಇತ್ತು. ಈ ಮಾತುಗಳನ್ನ ನೀವೇ ಚೆನ್ನಾಗಿ ಅರ್ಥಕೊಂಡಿದ್ದೀರಿ. ಅಂದಮೇಲೆ ನೀವು ಇದನ್ನ ಮರಿಬಾರದು. ಈ ಮ್ಯೂಸಿಯಂಗಳನ್ನ ತೆರೀತಾ ಇರ್ತಾರೆ. ಮುಂದೆ ಅನೇಕರು ಬರ್ತಾರೆ. ಹೇಗೆ ಮಂದಿರಗಳಿಗೆ ಹೋಗಿ ತಲೆಬಾಗ್ತಾರೆ, ನಿಮ್ಮ ಬಳಿಯೂ ಬರ್ತಾರೆ. ಲಕ್ಷ್ಮೀನಾರಾಯಣರ ಚಿತ್ರವಿದೆ ಅಂದರೆ ಭಕ್ತರು ಅದರ ಮುಂದೆ ಹಣವನ್ನ ಇಡುತ್ತಾರೆ. ನೀವು ಹೇಳ್ತೀರಿ, ಇಲ್ಲಿ ತಿಳಿದುಕೊಳ್ಳುವ ಮಾತಿದೆ, ಹಣವನ್ನು ಇಡುವ ಮಾತಿಲ್ಲ. ನೀವೀಗ ಶಿವನ ಮಂದಿರಕ್ಕೆ ಹೋದರೆ ಹಣವನ್ನು ಇಡ್ತೀರೇನು? ನೀವು ತಿಳಿಸುವ ಉದ್ದೇಶದಿಂದ ಹೋಗ್ತೀರಿ. ಏಕೆಂದ್ರೆ ಇವರೆಲ್ಲರ ಚರಿತ್ರೆಯನ್ನ ತಿಳಿದುಕೊಂಡಿದ್ದೀರಿ.
ಮಂದಿರಗಳು ಕೂಡ ಬಹಳ ಇದೆ. ಮುಖ್ಯವಾದುದು ಶಿವನ ಮಂದಿರ. ಅಲ್ಲಿ ಅನ್ಯರ ಮೂರ್ತಿಗಳನ್ನು ಏಕೆ ಇಡ್ತಾರೆ? ಎಲ್ಲರ ಮುಂದೆ ಹಣವನ್ನು ಇಡ್ತಾ ಹೋದ್ರೆ ಎಷ್ಟೊಂದಾಗತ್ತೆ ಅಂದ ಮೇಲೆ ಅದನ್ನ ಶಿವನ ಮಂದಿರ ಎಂದು ಹೇಳುವುದೇ ಅಥವಾ ಶಿವನ ಪರಿವಾರದ ಮಂದಿರವೆಂದು ಹೇಳುವುದೇ? ಶಿವ ತಂದೆಯು ಈ ಪರಿವಾರವನ್ನು ಸ್ಥಾಪನೆ ಮಾಡಿದರು. ಸತ್ಯವಾದ ಪರಿವಾರವು ನೀವು ಬ್ರಾಹ್ಮಣರದ್ದಾಗಿದೆ. ಶಿವ ತಂದೆಯ ಪರಿವಾರವು ಸಾಲಿಗ್ರಾಮಗಳಾಗಿದೆ. ನಂತರ ನಾವು ಸಹೋದರ ಸಹೋದರಿಯರ ಪರಿವಾರದ ಆಗುತ್ತದೆ. ನೀವು ಸತ್ಯಯುಗದಲ್ಲಿ ಬಂದಾಗ ಪರಿವಾರವು ದೊಡ್ಡದಾಗುತ್ತದೆ. ಅಲ್ಲಿಯೂ ವಿವಾಹವಾದಾಗ ಪರಿವಾರವು ಇನ್ನೂ ವೃದ್ಧಿಯಾಗುತ್ತದೆ. ಮನೆ ಅರ್ಥಾತ್ ಶಾಂತಿಧಾಮದಲ್ಲಿದ್ದಾಗ ತಂದೆ ಮತ್ತು ನಾವು ಸಹೋದರರು ಇರ್ತೇವೆ. ನಂತರ ಇಲ್ಲಿ ಪ್ರಜಾಪಿತ ಬ್ರಹ್ಮನ ಸಂತಾನರು ಸಹೋದರ ಸಹೋದರಿಯರು ಆಗ್ತೇವೆ. ಇಲ್ಲಿ ಇನ್ಯಾವ ಸಂಬಂಧ ಇಲ್ಲ. ರಾವಣನ ರಾಜ್ಯದಲ್ಲಿ ಬಹಳ ವೃದ್ಧಿಯಾಗತ್ತೆ. ತಂದೆ ಎಲ್ಲ ರಹಸ್ಯಗಳನ್ನ ತಿಳಿಸ್ತಾರೆ. ಪುನಃ ಹೇಳ್ತಾರೆ, ರಾವಣನ ರಾಜ್ಯದಲ್ಲಿ ಬಹಳ ವೃದ್ಧಿಯಾಗತ್ತೆ. ಎಲ್ಲ ರಹಸ್ಯ ತಿಳಿಸ್ತಾರೆ. ಪುನಃ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಂದೆಯನ್ನ ನೆನಪು ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳ ಹೊರೆ ಇಳಿಯುತ್ತದೆ. ವಿದ್ಯೆಯಿಂದ ಪಾಪ ನಾಶ ಆಗೋದಿಲ್ಲ. ತಂದೆ ನೆನಪೇ ಮುಖ್ಯವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಪೂರ್ಣ ಅಂಕಗಳಿಂದ ಉತ್ತೀರ್ಣರಾಗಲು ತಮ್ಮ ಬುದ್ಧಿಯನ್ನ ಸತೋಪ್ರಧಾನ ಪಾರಸವನ್ನಾಗಿ ಮಾಡಿಕೊಳ್ಳಬೇಕು. ಮಂದ ಬುದ್ಧಿಯವರಿಂದ ಸೂಕ್ಷ್ಮ ಬುದ್ಧಿಯವರಾಗಿ ನಾಟಕದ ವಿಚಿತ್ರ ರಹಸ್ಯವನ್ನ ತಿಳಿದುಕೊಳ್ಳಬೇಕು. ಈಗ ತಂದೆಯ ಸಮಾನ ದಿವ್ಯ ಮತ್ತು ಅಲೌಕಿಕ ಕರ್ಮ ಮಾಡಬೇಕಾಗಿದೆ. ಡಬಲ್ ಅಹಿಂಸಕರಾಗಿ ಯೋಗ ಬಲದಿಂದ ತಮ್ಮ ವಿಕರ್ಮಗಳನ್ನ ವಿನಾಶ ಮಾಡಿಕೊಳ್ಳಬೇಕಾಗಿದೆ. ವರದಾನ: ಕರ್ಮ ಮತ್ತು ಸೇವೆಯ ಬ್ಯಾಲೆನ್ಸ್ ಮುಖಾಂತರ ಬ್ಲೆಸ್ಸಿಂಗ್ಸ್ ಆಶೀರ್ವಾದದ ಅನುಭವ ಮಾಡುವಂತಹ ಕರ್ಮಯೋಗಿ ಆಗಿರಿ. ಕರ್ಮ ಮತ್ತು ಸೇವೆಯ ಬ್ಯಾಲೆನ್ಸ್ ಮುಖಾಂತರ ಬ್ಲೆಸ್ಸಿಂಗ್ಸ್ ಆಶೀರ್ವಾದದ ಅನುಭವ ಮಾಡುವಂತಹ ಕರ್ಮಯೋಗಿ ಆಗಿರಿ. ಕರ್ಮಯೋಗಿ ಅಂದರೆ ಪ್ರತಿ ಕರ್ಮ ಯೋಗಯುಕ್ತವಾಗಿರತ್ತೆ. ಕರ್ಮಯೋಗಿ ಆತ್ಮ ಸದಾ ಕರ್ಮ ಮತ್ತು ಯೋಗದ ಜೊತೆ ಅರ್ಥಾತ್ ಬ್ಯಾಲೆನ್ಸ್ ಇಡುವಂತವರಾಗಿರುತ್ತಾರೆ. ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇರುವುದರಿಂದ ಪ್ರತಿ ಕರ್ಮದಲ್ಲಿ ತಂದೆಯ ಮುಖಾಂತರ ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಸಿಗ್ತಾ ಇರತ್ತೆ. ಆದರೆ ಯಾರದ್ದೇ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅವರಿಂದಲೂ ಆಶೀರ್ವಾದ ಸಿಗತ್ತೆ. ಯಾರಾದರೂ ಒಳ್ಳೆಯ ಕಾರ್ಯ ಮಾಡಿದರೆ ತುಂಬಾ ಚೆನ್ನಾಗಿದೆ ಎಂದು ಅವರ ಪ್ರತಿ ಹೃದಯದಿಂದ ಆಶೀರ್ವಾದಗಳು ಹೊರಬರುತ್ತೆ. ಬಹಳ ಚೆನ್ನಾಗಿದೆ ಎಂದು ಒಪ್ಪಿಕೊಳ್ಳುವುದೇ ಆಶೀರ್ವಾದ ಆಗಿದೆ. ಸ್ಲೋಗನ್: 1 ಸೆಕೆಂಡಿನಲ್ಲಿ ಸಂಕಲ್ಪಗಳನ್ನ ನಿಲ್ಲಿಸುವಂತಹ ಅಭ್ಯಾಸವು ಕರ್ಮಾತೀತ ಸ್ಥಿತಿಯನ್ನ ಸಮೀಪ ತರುತ್ತದೆ. 1 ಸೆಕೆಂಡಿನಲ್ಲಿ ಸಂಕಲ್ಪಗಳನ್ನ ನಿಲ್ಲಿಸುವಂತಹ ಅಭ್ಯಾಸವು ಕರ್ಮಾತೀತ ಸ್ಥಿತಿಯನ್ನ ಸಮೀಪ ತರುತ್ತದೆ. ಒಳ್ಳೆಯದು. ಓಂ ಶಾಂತಿ.